ಎಲ್ರಿಗೂ ನಮಸ್ಕಾರ. ನಮ್ಮನೇಲಿ ಇವತ್ತು ನಾವು ಮಧ್ಯಾಹ್ನ ಊಟಕ್ಕೆ ಮಾಡ್ತಾ ಇದ್ದೀವಿ ಫ್ರೈಡ್ ರೈಸ್, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್, ಮೆಣಸಿನ್ಕಾಯಿ ಮತ್ತು ಈರುಳ್ಳೆಲ್ಲ ಹೆಚ್ಕೊಂಡು ಅನ್ನನ ರೆಡಿಯಾಗಿ ಇಟ್ಕೊಂಡಿಲ್ಲ, ಕೆಚಪ್ ಸಮೇತ ರೆಡಿಯಾಗಿದ್ದೀವಿ ಫ್ರೈಡ್ ರೈಸ್ ಮಾಡಲಿಕ್ಕೋಸ್ಕರ. ಮತ್ತು ಗೌರಿ ಗಣೇಶ ಹಬ್ಬ ಬರ್ತಾ ಇದೆ, ಸೊ ಅದಕ್ಕೋಸ್ಕರ ಎಲ್ರಿಗೋಸ್ಕರನೂ ಎಲ್ಲ ರೀತಿ ಗಣಪನ ಅಟ್ಲೀಸ್ಟ್ 21 ಗಣಪನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೋಪ್ ಅದಾಗುತ್ತೆ ಅಂತ. ಸೊ ಇವಾಗ ನಿಮಗೆ ಫ್ರೈಡ್ ರೈಸ್ ಎಲ್ರಿಗೂ ಹೊರಗಡೆ ತಿಂದಿರ್ತಿರೋ ತುಂಬ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಹಾಕಿ ಎಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ಸಖತ್ತಾಗಿ ಮಾಡಿದರು ಫ್ರೈಡ್ ರೈಸ್ ಮನೆಯಲ್ಲಿ. ಸೊ ಗಣಪನ ಹಬ್ಬ ಇರೋ ಕಾರಣ ಯಾರೂ ಚಂದ್ರನ ನೋಡಬಾರ್ದು ನೈಟ್ ಹೊತ್ತು. ಸೊ ತಲೆ ಬಗ್ಸ್ಕೊಂಡೇ ಇರಿ 1-2 ದಿನ. ಅದಾದ ನಂತರ ತಲೆ ಎತ್ಕೊಂಡು ಅಗಡಿ ವರ್ಷ ಪೂರ್ತಿ. ಸೊ ಫ್ರೈಡ್ ರೈಸಿಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡಿಕೊಂಡು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು, ತರಕಾರಿಗಳು ಸ್ವಲ್ಪ ಜಾಸ್ತಿ ಇದ್ದರೆ ಮಜಾ ತಿನ್ನೋಕ್ಕೆ ಮತ್ತು ಹೆಲ್ದಿ ಕೂಡ ಹೌದು ತರಕಾರಿ ತಿನ್ನೋದ್ರಿಂದ. ಸೊ ಎಲ್ಲ ತರಕಾರಿಗಳೂ ಹಾಕ್ಕೊಂಡು ಫ್ರೈಡ್ ರೈಸ್, ಆ್ಯಕ್ಚುಲಿ ಇದು ತರಕಾರಿ ರೈಸ್ ಅಂದರೂ ತಪ್ಪಲ್ಲ, ಬಿಕಾಸ್ ತರಕಾರಿಗಳನ್ನ ಜಾಸ್ತಿ ಫ್ರೈ ಮಾಡ್ತೀವಿ. ತರಕಾರಿ ಫ್ರೈಡ್ ರೈಸ್ ಅಂತಿದ್ರು ತಪ್ಪಿಲ್ಲ ಅಂತ ನನಗೆ. ಇದಕ್ಕೆ ಎಲ್ಲ ರೀತಿಯಿಂದ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಸೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಮತ್ತು ಇದು ಯಾವತ್ತೂ ಓವರ್ ಅನಿಸಲ್ಲ, ಮಸಾಲೆ ಜಾಸ್ತಿ ಇಲ್ಲದೆ ಇರೋ ಕಾರಣ ಫ್ರೈಡ್ ರೈಸು ತುಂಬ ಓವರ್ ಅನಿಸಲ್ಲ ಮಸಾಲೆ ಅಂತ. ಸೊ ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ರೆ ಮಸಾಲೆ ರೆಡಿ ಆಗುತ್ತೆ. ಮತ್ತು ಇದನ್ನು ತೆಗೆದಿಟ್ಕೊಂಡು ಅನ್ನಕ್ಕೆ ಯಾವಾಗ ಬೇಕೋ ಅವಾಗ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಬೇಕಿದ್ರೆ ಫುಲ್ ಕಲಿಸ್ಕೊಬೋದು, ತೆಗೆದಿಟ್ಕೊಂಡ್ರೆ ಬೇಕಾದ್ರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗ ಬೇಕೋ ಅವಾಗ ಕಲಿಸ್ಕೊಂಡು ಫ್ರೈಡ್ ರೈಸ್ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ತಾವದಲ್ಲಿ ತಿನ್ಬೋದು. ಸೊ ಅನ್ನ ಎಲ್ಲ ಹಾಕಿ ನಾವು ಕಲಿಸಿದ್ದೀವಿ, ರೆಡಿಯಾಗಿದೆ ನಮ್ಮ ಫ್ರೈಡ್ ರೈಸು. ನಮಸ್ಕಾರ ರೀಪ್ಪ ಎಲ್ರಿಗೂ. ನಮಸ್ಕಾರ ಕರ್ನಾಡು. ನಾನು ಇವತ್ತು ಸರಿಯಾಗಿ ಬೆಳಿಗ್ಗೆ 5:36 ಆಗಿದೆ. ಏನು ಮಾಡ್ತಾಯಿದ್ದೀನಿ ಗಾಡೀಲಿ ಅಂದರೆ, ನಮ್ಮ ಅಣ್ಣ ಬರ್ತಾ ಇದ್ದಾನೆ ಬೆಂಗಳೂರಿಂದ, ಅವನಿಗೆ ಕರ್ಕೊಂಬರೋಕ್ಕೆ ಹೋಗ್ತಾಯಿದ್ದೀನಿ. ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದು. ಅಲ್ಲಿ ಕೂತಿದ್ದಾನೆ ನೋಡಿ, ಅಲ್ಲಿ ನಿಮ್ಗೆ ಯಾರಿಗೂ ಕಾಣಿಸಲ್ಲ, ಬಟ್ ನಾನು ತೋರಿಸ್ತೀನಿ ರೀ. ಕಾಣಿಸ್ತಿದೆಯಾ? ಹಾಂ, ವೆಲ್ಕಮ್ ಟು ದಾವಣಗೆರೆ. ಥ್ಯಾಂಕ್ ಯು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಕೂತಿದ್ದೆ. 1 ಗಂಟೆ ನಿದ್ದೆ ಮಾಡದೇ ಇರೋಕ್ಕೆ ಪ್ರಯತ್ನ ಪಟ್ಟೆ. 5:05 ಫೋನ್ ಮಾಡ್ದ, ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ ಬಾಯ್ ಬಾಯ್ ಮೇಡಮ್, ಬಾಯ್. ಮತ್ತು ದಾವಣಗೆರೆಯಲ್ಲಿ ನಿಟ್ವಳ್ಳಿ ಹತ್ರ 150 ರೂಪಾಯಿಗೆ ಶರ್ಟು, 250 ರೂಪಾಯಿಗೆ ಜೀನ್ಸ್ ಪ್ಯಾಂಟ್ ಎಲ್ಲ ಸಿಗ್ತಾ ಇದೆ ಅಂತ. ಹೌದಾ? ಅಷ್ಟು ಕಡಿಮೆ? ನನಗೆ ಬೇಕಂಗಾರೆ ಇವಾಗ. ಬಟ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಬಟ್ ಸೆಕೆಂಡ್ ಹ್ಯಾಂಡ್ ಇಲ್ಲ. ಝೂಮ್ ಮಾಡ್ರಲ್ಲಿ ಮಾಡು. ಅಯ್ಯಪ್ಪ, ಅಯ್ಯೋ ಅಲ್ಲಿ ನೋಡು ಗುರು, ಅಲ್ಲಿ ನೋಡು, ಇಲ್ಲೇ ಪಕ್ಕದಲ್ಲಿ ನಿಂತಾರ ಅನ್ಸುತ್ತಲ್ಲ. ಯಾರು ಅಣ್ಣರಿಗೆ ನೋಡು, ಅವಂಟಿ ನೋಡು. ನಮ್ಮ ಮೊಬೈಲ್ ಕಾಣೋದಿಲ್ಲ ಅವಂಟಿ. ಇಲ್ಲಿ ನೋಡಿ, ಇಲ್ಲಿ ಜ ಯಾವುದಿದು? iPhone 15 Pro Max. ಸೂರ್ಯ ತಂಪಾದಾಗ, ಅತ್ತಿತ್ತ ಸುತ್ತಮುತ್ತ ಕತ್ತಲಾದಾಗ, ಚಾಂದಿನಿ. ಸತ್ವನೇ ಇಲ್ವಲ್ಲ ಗುರು ನಿಂಬೆಣ್ಣಲ್ಲಿ. ಬಂತಲ್ಲೋ ನೀವು ರಸ. ವಿನಾಕಾರಣ ನೀವು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ನಂದ್ರೆ ಬರೀ ಸಿಪ್ಪೆ ಬಂದು ಮೇಗಡೋದು. ಓಕೆ ಫ್ರೆಂಡ್ಸ್, ನಾವಿವಾಗ ಒಂದು ಜಾಗದಲ್ಲಿ ಇದ್ದೀವಿ. ಯಾವುದು ಅಂತಂದರೆ 1 2 3 4 ಕಂಬಿಯಿಂದಲ್ಲ, ನಾವು ಸ್ಕೂಲ್ ಓದಿದ್ದು ಜಾಗ. ಬಸವೇಶ್ವರ ಕಾನ್ವೆಂಟ್ ಅಂತ, ಚಿಕ್ಕನಹಳ್ಳಿ ದೊಡ್ಡಪ್ಪ ಪ್ರೌಢಶಾಲೆ. ತುಂಬ ರಿನೋವೇಟಾಗಿ ತುಂಬ ಸಖತ್ತಾಗಿದೆ ಈಗ. ಈ ರೀತಿ ಇರಲಿಲ್ಲ ಇದು ಮುಂಚೆ. ಅದೇನು ಮೇನ್ ಬಿಲ್ಡಿಂಗ್ ಇದೆ ಅಲ್ವಾ, ಬೋರ್ಡು ಕೆಳಗಡೆ, ಅದು ಹಾಗೇ ಇತ್ತು.
ಅದರ್ವೈಸ್ ಇಲ್ಲೆಲ್ಲ ಮಣ್ಣಿತ್ತು, ಇಲ್ಲೆಲ್ಲ ಆಟ ಆಡ್ತಿದ್ವಿ, ಇಲ್ಲೆಲ್ಲ ಮರಗಳಿದ್ವು, ಇಲ್ಲೇ ಕೂತ್ಕೊಂಡು ಊಟ ಮಾಡೋದು, ಆಟ ಆಡೋದು. ಮತ್ತು ಅಲ್ಲಿ ನಿಮಗೇನು ಜಾಗ ಕಾಣಿಸ್ತಿದೆಯಲ್ಲ, ಅಲ್ಲಿ ಹಿಂದ್ಗಡೆ ಹೋದರೆ ಜಾಗ ಕಾಣಿಸ್ತಿತ್ತು, ಅಲ್ಲಿ ಸುಸ್ಸು ಮಾಡೋಕ್ಕೆ ಹೋಗ್ತಾಯಿದ್ವಿ ಹುಡುಗರೆಲ್ಲ. ಸೊ ಇವಾಗ ನಾನು 2012ರಲ್ಲಿ ಅಂದರೆ SLC ಮುಗಿಸಿದ್ದು. 2012 ಅಂತಂದರೆ 3 ವರ್ಷದಿಂದ 2008-09 ನಾನು ನನ್ನ 7th ಮುಗಿಸಿದ್ದು. ಸೊ ಅವಾಗ ಬಂದಿದ್ದು, ಸುಮಾರು ವರ್ಷ ಆಯಿತು. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇವಾಗ, ಖುಷಿ ಆಗುತ್ತೆ. ಇಲ್ಲೇ ಇದ್ದು ಇಲ್ಲೇ ಓದಿದ್ದು ನಾವು. ಸೊ ಬಂದ್ವಿ, ನೋಡ್ಕೊಂಬಿಡಿ ಒಂದು ಸತಿ. ನೀವು ಒಂದೊಂದು ಸತಿ ನಿಮ್ಮ ಸ್ಕೂಲ್ ಟೈಮನ್ನೆಲ್ಲ ನೆನ್ಪು ಮಾಡ್ಕೊಂಬಿಡಿ. ಬಾಯ್. 7th heaven, 7th slice of happiness. ನಮಸ್ಕಾರ ಕರುನಾಡು, ಎಲ್ರಿಗೂ ಶುಭೋದಯ. ಸೊ ಗಣಪನ ಹಬ್ಬ ಬಂದಿದೆ, ಎಲ್ಲರೂ ಗಣೇಶನ ನೋಡೋಕೆ ಹೋಗ್ತಾ ಇರ್ತೀರಾ. ಸೊ ನಾನು ಯಾರ್ಯಾರು ಗಣಪನ ನೋಡಿಲ್ಲೋ ಅವರೆಲ್ರಿಗೂ 21+ ಗಣಪನ ತೋರಿಸ್ತಾ ಇದ್ದೀನಿ. ಸೊ ಬರ್ತಾ ಇದೆ, ಎಲ್ಲರೂ ನೋಡಿ. ನೋಡೋಕ್ಕಾಗದೇ ಇರೋರು ಇಲ್ಲೇ ನೋಡ್ಕೊಳ್ಳಿ ಗಣಪನ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. आतून इन्द्रक्षुमन्तम् चित्रं ग्राभं संगृभाय महाहस्ते दक्षिणेन विद्माहित्वा तु विकूर्मिं तु विदेष्णं तु विमघं तु विमात्रमवोभिः न हित्वा शूरदेवा नमर्तासोदित्सन्तं भीमं नगां वारयन्ते. जय गणेश निनगे वन्दने, सुप्रभात निनगे हृदयदर्चने. ದಿವ್ಯ ದಿವ್ಯ ಮೂರುತಿ ನಮ್ಮ ಭವ್ಯ ಬಾಳ ಸಾರಥಿ, ಅಗ್ರ ಪೂಜೆಗಧಿಪತಿ ಸಂಕಷ್ಟಹರ ಗಣಪತಿ. ಗೌರಿ ಪುತ್ರ ನಿನಗೆ ವಂದನೆ, ವರದ ಹಸ್ತ ನಿನಗೆ ಹೃದಯದರ್ಪಣೆ. ಸಿದ್ಧಿ ಬುದ್ಧಿ ಶ್ರೀಪತಿ ಸಕಲ ಶಾಸ್ತ್ರ ವಿದ್ಯಾ ಕುಲಪತಿ, ಆದಿ ಪೂಜೆಗಧಿಪತಿ ಸಂಕಷ್ಟಹರ ಗಣಪತಿ. ಈಶಪುತ್ರ ನಿನಗೆ ವಂದನೆ, ಸತ್ಯನಿಷ್ಠ ನಿನಗೆ ಸುಪ್ರದಕ್ಷಿಣೆ. ಜಯ ಜಯ ಜಗಜ್ಯೋತಿ ಸಪ್ತಲೋಕ ಕೀರುತಿ, ಪ್ರಥಮ ಪೂಜೆಗಧಿಪತಿ ಸಂಕಷ್ಟಹರ ಗಣಪತಿ. ಗಜಾನನ ನಿನಗೆ ವಂದನೆ, ಸರ್ವಶಕ್ತ ನಿನಗೆ ಮೋದಕಾರ್ಪಣೆ.
ಮಂಗಳಾಂಗಮೂರುತಿ ಪ್ರಾಣವಾಯು ನಿನ್ನ ಕೀರುತಿ ಮಹಾಕಾಯ ಭೂಪತಿ ಸಂಕಷ್ಟಹರ ಗಣಪತಿ ಏಕದಂತ ನಿನಗೆ ವಂದನೆ ವಕ್ರತುಂಡ ನಿನಗೆ ಪುಷ್ಪದರ್ಪಣೆ ವ್ಯಾಸರಾಯ ವಂದಿತ ವೇದ ವೇದ ವಾಕ್ಪತಿ ಮಹಾಕಾವ್ಯ ವಿರಚಿತ ಸಂಕಷ್ಟಹರ ಗಣಪತಿ ವಿಘ್ನರ. ಸೊ ಎಲ್ಲರೂ 21+ ಗಣಪತಿನ ನೋಡಿದ್ದೀರಾ. ಸೊ ನಿಮಗೆ ಇಷ್ಟವಾದ ಗಣಪತಿನ ಕಮೆಂಟಲ್ಲಿ ಹಾಕಿ, ಒಂದು ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ಸೈನಿಂಗ್ ಆಫ್. ಎಲ್ರಿಗೂ ಬಾಯ್.